ಕಡಿಬೇಕು ಅಲ್ಲೆಲ್ಲ ತಗೊಂಡು ಇದೆಯಲ್ಲ. ಹಾಂ ನೋಡೋ ಸತಿ, ಈ ಮರನ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೆಟ್ಟಿದ್ದು, ಇವತ್ತು ನನಗಿಂತ ದೊಡ್ಡದಾಗಿ ಬೆಳೆದಿದೆ. ಇದನ್ನ ನಾನು ಇರೋವರೆಗೂ ಏನೋ ಕಾಪಾಡ್ತೀನಿ. ಅಕಸ್ಮಾತ್ ನಾನಿಲ್ಲ ಅಂದರೆ ಇದನ್ನ ಕಾಪಾಡೋ ಜವಾಬ್ದಾರಿ ನಿಂದು. ಅಣ್ಣ ಅಣ್ಣ, ಮರ ಕಡಿಬೇಡಿ ಕಣಣ್ಣ. ಮರ ಕಡಿದಿದ್ರೆ ಕೂಲಿಯನ್ನು ನಿಮ್ಮಪ್ಪ ಕೊಡ್ತಾನ? ಹೋಗೋಗ ಸರಿಯಾ? ಅಣ್ಣ ನಿಮ್ಮ ಕಾಲಿಗೆ ಬೀಳ್ತೀನಣ್ಣ. ಈ ಸೋಮಣ್ಣ ನೆಟ್ಟಿರೋ ಮರ ಕಣಣ್ಣ, ಕಡಿಬೇಡಿ ಕಣಣ್ಣ. ಯಾವ ನಾರ ನೆಟ್ಟಿರ್ಲಿ ನಮ್ಗೇನೋ. ಸರಿಯಾ ಸರಿಯಾ ಪಕ್ಕಕ್ಕೆ. ಅಣ್ಣ ಅಣ್ಣ, ಮರ ಕಡಿ. ಹೋಗ ಸರಿಯಾ. ಕಡೀರೋ ಆಕ ಆಕ ಆಕ. ಶಂಭೋ ಶಂಕರ, ನಮ್ ಸ್ಕೂಲ್ ಕಾಂಪೌಂಡ್ ಅಲ್ಲಿ ಸೋಮಣ್ಣ ನೆಟ್ಟಿರೋ ಮರ ಕಡಿತಿದಾರೋ, ಬಂದ್ರೋ ತಡಿಯೋಣ. ನಾವು ಬರಲ್ಲಪ್ಪ. ನಿಮ್ ದಮ್ಮಯ್ಯ ಅಂತೀನಿ, ಮರ ಕಡಿಬೇಡಿ ಕಣಣ್ಣ. ಯಾವ್ದು ತಲೆನೋವಾಯ್ತಲ್ಲಪ್ಪ. ನೋಡಪ್ಪಿ, ನಿಮ್ಮ ಮೇಷ್ಟ್ರು ಈ ಮರನ್ನ ನನಗೆ ಮಾರ್ಕೊಂಡವ್ರೆ. ಕೊಟ್ಟಿರೋ ದುಡ್ಡು ವಾಪಸ್ ಕೊಡ್ಸು ಸಾಕು, ಮರನ ಕಡಿದೆ ಬಿಟ್ಟು ಹೋಗ್ತೀವಿ. ಅಣ್ಣ ಹೆಂಗಾರು ಮಾಡಿ ಮೇಷ್ಟ್ರ ಹತ್ರ ದುಡ್ಡು ವಾಪಸ್ ಕೊಡಿಸ್ಬಿಡ್ತೀನಿ ಕಣಣ್ಣ. ಸರಿ, ನಾವು ಟೀ ಕುಡ್ಕೊ ಬರ್ತೀವಿ. ಅಷ್ಟಲ್ಲಿ ನೀನು ನಿಮ್ಮ ಮೇಷ್ಟ್ರ ಹತ್ರ ದುಡ್ಡು ವಾಪಸ್ ಕೊಡಿಸಿದ್ರೆ ಸರಿ, ಇಲ್ಲ ಅಂದ್ರೆ ಈ ಮರನ ಕಡ್ದೇ ಕಡಿತೀವಿ. ಹ್ಞೂನಣ್ಣ, ಹೆಂಗಾರು ಮಾಡಿ ಮೇಷ್ಟ್ರ ಹತ್ರ ದುಡ್ಡು ವಾಪಸ್ ಕೊಡಿಸ್ಬಿಡ್ತೀನಿ ಕಣಣ್ಣ. ಇಲ್ಲಿಯೋ ಸಾಮಾನೆಲ್ಲ ಇಲ್ಲಿ ಹಾಕ್ರೋ, ಟೀ ಕುಡ್ಕೊ ಬರೋಣ ಬನ್ರೋ. ಸೋಮಣ್ಣ ಎಷ್ಟು ದೂರ ಸತಿ? ಇನ್ನೇನ್ ಬಂತು ಕಣೆ. ಆಗ ನೋಡು, ಬೋರ್ಡ್ ಕಾಣಿಸ್ತಿದಲ್ಲ, ಅದೇ ಬನ್ನಿ. ಅಲ್ಲಿ ನೋಡು, ಅವಣ್ಣ ಏನೋ ಮರದ್ಮೇಲೆ ಬರ್ದೈತೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಕಾಡು ಬೆಳೆಸಿ ನಾಡು ಉಳಿಸಿ, ಮರ ಬೆಳೆಸಿ ಮಳೆ ತರಿಸಿ. ಏನೋ ಸತಿ, ಗ್ಯಾಂಗ್ ಎಲ್ಲ ಕಟ್ಕೊಂಡ್ ಬಂದ್ಬಿಟ್ಟಲ್ಲ? ಹ್ಞೂ ಕಣಣ್ಣ, ನಮ್ ಸ್ಕೂಲ್ ಹತ್ರ ನೆಡಕ್ಕೆ 2 ಗಿಡ ಬೇಕಾಯ್ತು ಕಣಣ್ಣ. ಗಿಡನ ಹೋದ್ ಸತಿ ಕೊಟ್ಟಿದ್ದು ಚಿಗ್ರೈತೇನ್ಲ? ಹ್ಞೂ ಕಣಣ್ಣ, ಆಗ್ಲೇ ನನ್ನ ಹತ್ರಕ್ಕೆ ಬೆಳ್ಕೊಂಡ್ಬಿಟ್ಟೈತೆ. ಹೌದಾ? ಈ ಸಾರಿ ಇಲ್ಲೊಂದೈತೆ, ಕೊಡ್ತೀನಿ ಬಾ. ನೋಡೋ ಸತಿ, ಇದು ಗಸಗಸೆ ಗಿಡ. ಇದನ್ನ ತಗೊಂಡೋಗಿ ಸ್ಕೂಲ್ ಹತ್ರ ನೆಡೋ, ಒಳ್ಳೆ ನೆರಳು ಕೊಡುತ್ತೆ ಕಣ. ತಗೊಂಡೋಗು. ಆಯ್ತಣ್ಣ, ಸರಿ ಬರ್ತೀವಿ. ಬರ್ರೋ. ಹೇಳೋ, ನೀವು ಸ್ಕೂಲಾಗ ಬರಲಿಲ್ಲ? ಬಡವ ರಾಸ್ಕಲ್, ಹಿಡಿಯೋ ಕೈ. ಅಷ್ಟು ಗೊತ್ತಿಲ್ವೇನೋ ನಿಂಗೆ? ಅಂಬ್ರಲಾ ಅಂದ್ರೆ ಛತ್ರಿ. ಅವತ್ತು ಭವ್ಯ ಮಿಸ್ ಹೇಳ್ಕೊಡ್ಲಿವಾ? ಅವತ್ತು ನಾನು ಸ್ಕೂಲಿಗೆ ಬಂದಿರಲಿಲ್ಲ, ಅದಕ್ಕೆ. ಅಹಲ್ಯ, ಇದೇನೆ? ಥೀಫ್ ಅಂದ್ರೆ ಕಳ್ಳ ಅಂತ. ಸತಿ, ಮತ್ತೀಗ
ನೀನು ಓದ್ಕೊಳಕ್ಕೆ ಯಾವಾಗ್ಲೂ ಸೋಮಣ್ಣನ ನರ್ಸರಿ ಮತ್ತೆ ನಮ್ಮಂತಕ್ಕೆ ಯಾಕೆ ಬರ್ತೀಯಾ? ಯಾಕಂದ್ರೆ ನಮ್ಮ ಅಪ್ಪ ದಿನ ಬಂದ್ಬಿಟ್ಟು ನನ್ನ ಮೇಲೂ ಮತ್ತೆ ನಮ್ಮ ಅಮ್ಮನ ಮೇಲೂ ಜಗಳ ಮಾಡ್ತಿರ್ತಾರೆ, ಅದಕ್ಕೆ. ಓ ಅದಕ್ಕ ನೀನ್ ನಿಮ್ಮ ಅಪ್ಪಂಗೆ ಹೇಳಿ ಕುಡಿಯೋದ್ ಬಿಡ್ಸಕ್ಕಾಗಲ್ವಾ? ನಾನು ಎಷ್ಟೊಂದ್ಸಲ ಹೇಳಿದಿನ ಆಲಿಯಾ, ಅವ್ರ ಹಂಗೂನು ಕುಡಿಯೋದೇ ಬಿಟ್ಟಿಲ್ಲ. ನಾನು ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಆಲಿಯಾ. ನೀನೇನೇ ಹೇಳು ಸತಿ, ಈ ಕುಡಿಯೋರು ಮನೇಲಿದ್ರೆ ಅವರಿಂದ ಮನೇಲಿರೋರೆಲ್ಲರಿಗೂ ತೊಂದ್ರೆ. ನಿಜ ಆಲಿಯಾ, ನಮ್ಮ ಮನೇಲಿ ಒಂದಿನ ನೆಮ್ಮದಿನೇ ಇಲ್ಲ. ಅದಕ್ಕೆ ತಲೆ ಕೆಡ್ಸ್ಕೊಂಬೇಡ ಸತಿ. ನಿಂಗೆ ಓದ್ಕೊಬೇಕು ಅನ್ಸ್ದಾಗೆಲ್ಲ ನಮ್ಮಂತಕ್ ಬಾ. ವರ್ಷಿತಾ ನಾನು ನೀನು ಒಟ್ಟಿಗೆ ಓದ್ಕೊಳೋಣ, ಆಯ್ತಾ? ಆಯ್ತು ಆಲಿಯಾ, ನಾನಿನ್ ಬರ್ತೀನಿ. ಬೆಳಗ್ಗೆ ಸ್ಕೂಲಲ್ಲಿ ಸಿಗ್ತೀನಿ. ಬಾಯ್. ಬಾಯ್ ಸತಿ, ಬಾಯ್. ಬಾಯ್. ಲೇ ಸತೀಶ, ಮಗಳ ಮನೆ ಮಲ್ಲಪ್ಪನ ಹತ್ರ ಹೋಗಿ ಕೂಲಿ ಆಯ್ತನ್ ಕೇಳ್ಕೊಂಬರ್ಲಾ? ಇಲ್ಲ ಹೋಗಮ್ಮ, ನಾನು ಓದ್ಕೋಬೇಕು. ಯಾವಾಗ್ಲೂ ಓದ್ಕೊಬೇಕು ಅಂತಾನೆ ಇಲ್ಲ ನೀನು. ಎಲ್ಲಾ ಕಾಪ್ರ ನಾನು ಒಬ್ಳೆ ಮಾಡ್ಬೇಕು. ನಿಂಗೂ ತಂದಾಕ್ಬೇಕು, ನಿಮ್ ಅಪ್ಪಂಗೂ ತಂದಾಕ್ಬೇಕು. ಶಿವನೇ, ಎಂತ ಬಾಧೆ ಬಂದು ಒಕ್ಕರ್ಸ್ಕೊಂತಪ್ಪ ನಂಗೆ. ಯಾವಾಗ ಮಾಡ್ತಾಳಪ್ಪ ಈ ಎಲ್ಲಾ ಚಾಕ್ರಿನ. ಮೊನ್ನೆ ನೋಡ್ರೆ ಕರಿನ್ ತವ ಜಗ್ಲಕ್ ಹೋಗಿದ್ದ, ನಿನ್ನೆ ನೋಡ್ರೆ ಕೆಂಚಿನ ತವ ಜಗ್ಲಕ್ ಹೋಗಿದ್ದ, ಇವತ್ತಿನ ಯಾರ ಹತ್ರ ಜಗ್ಲಕ್ ಕಾಯ್ತಾ ಇರ್ತಾನೋ. ಏನೇ ಅದು ಒಟ್ಗುಟಾಗಿ ದೂರ ಹಚ್ಕೊಂಡಿದ್ಯಾ? ಆ ಹುಡುಗನ್ ನೆಮ್ಮದಿ ಓದ್ಕೊಬೇಕು ಬಿಡಲ್ಲ ನೀನು. ಯಾವಾಗ ನೋಡೋ ಕಪ್ಪೆ ಹೊಡ್ಗುಡ್ದಂಗೆ ಹೊಡ್ಗುಡ್ತಿರ್ತಾಳ ಹಂಗೆ. ನೀನೇನ್ ಕಮ್ಮಿನ? ಹೆಣ್ಕೊಳಿ ಇದ್ವು, ಒಂದೇ ಒಂದ್ ಕೋಳಿ ಇಸಿದ್ಯಾ? ಅದನ್ ಕಣಮ್ಮಿ ನಿನ್ ಬಾಯ. ನಿಮ್ಮ ಅಪ್ಪನ ಮನೆದೇನ ಮಾರಿದಿನ? ನಮ್ಮ ಅಪ್ಪನ ಮನೆದೇನಾದ್ರೂ ಮಾರಿದಿದ್ರೆ ಸುಮ್ನೆ ಬಿಟ್ಬಿಡ್ತಿದ್ನ ನಿನ್ನ. ಏನೇ ಮಾಡ್ತಿದ್ದೆ? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಅವಾಗ ಸುಮ್ಮನೆ ಇದ್ದಾಳೆ, ಇವಾಗ ಸುಮ್ಮನೆ ಇದ್ದಾಳೆ ಅಂತ ಮಾತಿಗೆ ಮಾತು ಬೆಳೆಸ್ತಾನೆ ಇದೆಯಾ? ಏನೋ ಸತಿ, ನಿಮ್ಮ ಮನೇಲೆಲ್ಲ ಸುಪ್ರಭಾತ ಶುರುನಾ? ನಿಂಗೆ ಹೆಂಗಣ ಗೊತ್ತಾಯ್ತು? ನಿಮ್ಮ ಮನೇಲಿ ಜಗಳ ಆಡಿದ್ರೆ ತಾನೇ ನೀನು ಇಲ್ಲಿ ಓದ್ಕೊಳಕ್ ಬರ್ತೀಯಾ? ಓದ್ಕೋ ಹೋಗು. ಇವ್ರಾರಪ್ಪ ನಂಕ ಹಿಡ್ಕೊಂಡವ್ರೆ? ಏಯ್ ನೋಡ್ಲಾ, ಯಾವ್ದೋ ಅಣ್ಣ ಜುಬ್ಬ ಪಜಾಮ ಕೊಯ್ತಿದ್ದು ಎಷ್ಟೊಂದು ಚಾಕ್ಲೇಟ್ ಕೊಡ್ಸೈತೆ. ಲೋ ಶಂಕರ, ನಂಗೂ ಕೊಡ. ಹೋಗೋ, ನಿಂಗೆ ಕೊಡಲ್ಲ. ಹೋದ್ವಾರ ನಿಮ್ಮ ಅಪ್ಪ ಸಂತೆಗೆ ಹೋಗಿದಾಗ ಪಕೋಡ ತಂದಿದ್ದಲ್ಲ, ನೀನ್ ನಂಗೆ ಕೊಟ್ಟ. ಇನ್ನೊಂದ್ಸರಿ ಕೊಡ್ತೀನಿ, ಕೊಡ್ಬೇಕು. ಸ್ಕೂಲ್ಗೆ ಹೋದಂಗೆ ಇಲ್ಲೇನ್ರ ಮಾಡ್ತಾ ಇದ್ದೀರಾ? ಹೋಯ್ತು, ಹೋಗೋಣ. ಆಗ್ಲೇ ಹೇಳ್ದೆ ಬರೋ ಅಂತ, ಬರ್ಲಿಲ್ಲಣ್ಣ. ಸರಿ ಗೊತ್ತಾಯ್ತು. ಫಸ್ಟ್ ಸ್ಕೂಲ್ಗೆ ಹೋಗ್ರಿ. ಚಾಕ್ಲೇಟ್ ಹೋಗ್ಲಿ ಪಾಪ ಅಂತ ಚಾಕ್ಲೇಟ್ ಕೊಟ್ರೆ ನಮ್ಗೆ ಫಿಟ್ಟಿಂಗ್ ಇಕ್ತಿಯಾ? ಚಾಕ್ಲೇಟ್ ನಂಗೂ ಕೊಡ್ಲಾ? ಇರೋದು ಒಂದೇ. ನಾನ್ ಕೊಟ್ಟಿದ್ ಚಾಕ್ಲೇಟ್ ನನ್ಗೆ ಕೊಡಲ್ವೇನೋ? ಕೊಡ್ಲಾ ಇಲ್ಲಿ? ಯಾರ್ಲ ಅಣ್ಣ ಅಂಕುತಾನೆ? ಅಣ್ಣನೇ ಕಣ್ಲ ಬೆಳಿಗ್ಗೆ ನಂಗೆ ಚಾಕ್ಲೇಟ್ ಕೊಡ್ಸಿದ್ದು. ಹೌದಾ? ಬಂದ ನೋಡಪ್ಪ, ಎಲ್ರಿಗೂ ರೋಗ ಅನ್ಸಕ್ಕೆ. ಬರಲ್ಲ, ಬರೋ.
ಪೀಡೆ ತೊಲಗ್ತು ಬನ್ರಪ್ಪ. ಒಂದು ನಿಮಿಷ ಮಾಡ್ತೀನಿ. ಬರ್ರೋ ಕೂತ್ಕೊಳ್ರೋ. ಪುಟ್ಟ ನಿಮ್ಮ ಹೆಸರೇನ್ರು? ಇವನ ಹೆಸರು ಶಂಕರ, ನನ್ನ ಹೆಸರು ಶಂಭು. ಹೌದಾ, ಸ್ಕೂಲ್ಗೆ ಹೊರಟಿದ್ದೀರಾ? ಹ್ಞೂ ಅಣ್ಣ, ಸ್ಕೂಲ್ಗೆ ಹೊಂಟಿದೀವಿ. ಮೇಷ್ಟ್ರು ಚೆನ್ನಾಗಿ ಪಾಠ ಮಾಡ್ತಾರಾ? ಇಲ್ಲ ಅಣ್ಣ, ಚೆನ್ನಾಗಿ ಹೊಡಿತಾರೆ. ಹೌದಾ, ಹಾಗಿದ್ರೆ ಇವತ್ತು ಸ್ಕೂಲ್ಗೆ ಹೋಗ್ಲೇಬೇಡ್ರು, ನನ್ನ ಜೊತೆನೇ ಇದ್ಬಿಡ್ರು. ನಮ್ಮೂರ ಸೋಮ ಅಂತ ಅವನಣ್ಣ, ಸ್ಕೂಲ್ ಹೋಗಿಲ್ಲ ಅಂದ್ರೆ ಒದ್ದಿತಾನೆ. ಯಾವನೋ ಒಂದು ಸೋಮ, ನಾನಿದ್ದೀನಿ ಬರೋಲ್ಲ. ಸರ್ ನೀವ್ ಯಾರು ಅಂತಾನೆ ಗೊತ್ತಾಗಿಲ್ವಲ್ಲಣ್ಣ. ನಂದು ಇದೇ ಊರ್ಕೊಂಡ್ರು. ನಮ್ಮ ಅಪ್ಪ ಅಮ್ಮ ನಾನು ಹುಟ್ಟೋದಕ್ಕಿಂತ ಮುಂಚೆನೆ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿದ್ರು. ನನಗೂ ಬ್ಯಾಂಗ್ಳೂರಲ್ಲಿ ಇದ್ದು ಬೋರ್ ಆಗ್ಬಿಟ್ಟಿತ್ತು. ಸ್ವಲ್ಪ ದಿನ ಅಜ್ಜಿ ಊರಲ್ಲಿ ಇರೋಣ ಅಂತ ಬಂದಿದ್ದೀನಿ. ನನಗೂ ಕಂಪ್ನಿಗೂ ಯಾರಿಲ್ಲ, ನನ್ನ ಜೊತೆ ಇದ್ಬಿಡ್ರು. ಆಯ್ತಣ್ಣ. ಅಣ್ಣ ನಮ್ಗೆ ಆಗಾಗ ತಿನ್ನಕ್ ಕೊಡಿಸ್ತಾ ಇರ್ಬೇಕು ಕಣಣ್ಣ. ನೀವೇನ್ ಕೇಳ್ತಿರೋ ಅದನ್ನೇ ತಿನ್ನ ಕೊಡಿಸ್ತೀನ್ರು. ಈ ಚಿಕನ್ ಕಬಾಬು, ಚಿಕನ್ ಫ್ರೈ, ಫಿಶ್, ಬೋಟಿ, ಗೋಬಿ ಎಲ್ಲ ತಿಂತಿರ್ತಾನೆ. ಅಣ್ಣ ಈ ಬೋಟಿ ನನ್ನ ಪೆಟ್ಕೆ ಸಿದ್ದಪ್ಪ ನಂಗೆ ತಿಂದಿದ್ದೇವಣ್ಣ, ಮಿತ್ತವೆಲ್ಲ ತಿನ್ನವಣ್ಣ. ಹ್ಞೂ ಕೊಂಡ್ರು, ಸಿಟಿಲಿ ನಾನು ಡೈಲಿ ಇವನ್ನೇ ತಿನ್ನೋದು. ಅವ್ ತಿಂದೇನಣ್ಣ, ನೀನ್ ಹಿಂಗಾಗಿರೋದು. ಹ್ಞೂ ಕೊಂಡ್ರು, ನಾನು ಡೈಲಿ ಇದನ್ನೇ ತಿನ್ನೋದು. ನನ್ನ ಜೊತೆ ಇದ್ಬಿಡ್ರು, ನಿಮ್ಗೂ ತಿನ್ನಿಸ್ತೀನಿ. ಆಯ್ತಂದ್ರೆ ನಾ ಹಂಗಾರೆ ನಮ್ಮ ಊರ್ ತೋರಿಸ್ತೀನಿ. ಸರಿ ಬನ್ರಿ. ಎಲ್ಲರೂ ಕುಳಿತುಕೊಳ್ಳಿ. ಈಗ ಅಟೆಂಡೆನ್ಸ್ ಕೂಗ್ತೀನಿ. ಆನಂದ, ಸರ್. ಭಾಗ್ಯ, ಎಸ್ ಸರ್. ನೇತ್ರಾವತಿ, ಎಸ್ ಸರ್. ಸತೀಶ, ಎಸ್ ಸರ್. ಶಂಭುಲಿಂಗ, ಎಸ್ ಸರ್. ನಿನ್ನೆ ಲೆಕ್ಕ ಹೇಳಿದೆಲ್ಲ ಮಾಡ್ಕೊಂಡ್ ಬಂದ್ರೇನೋ? ಶಂಭು, ನಿನ್ನೆ 6 ಮಗ್ಗಿ ಬಾಯ್ ಮಾಡ್ಕೊಂಬ ಅಂತ ಇದೆ, ಮಾಡ್ಕೊಂಡ್ ಬಂದೇನೋ? ಏನ್ ಸಾರ್ ಅಂತ ಹಾ, ಕೂತ್ಕೊಳ್ಳಿ. ಹಬ್ಬ ಬಚಾವಾದೆ. ಬುಧವಾರ ನಮ್ಮ ಜಿಲ್ಲೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಶಾಲೆಯಿಂದ ಸತೀಶೊಬ್ಬನೇ ಆಯ್ಕೆಯಾಗಿದ್ದಾನೆ. ಇದು ನಮ್ಮ ಶಾಲೆಗೆ ಹೆಮ್ಮೆ ತಂದ ವಿಷಯ. ಅದಕ್ಕೆ ಚಪ್ಪಾಳೆ ತಟ್ಟರು. ಸತೀಶ್, ಚೆನ್ನಾಗಿ ಓದ್ಕೋಪ. ಹ್ಞೂ ಸರ್. ನಿಮ್ಮಪ್ಪ ಎಲ್ಲ ಹಾಳಾಗೋಗಿದ್ನೋ, ರಾತ್ರಿ ಎಲ್ಲ ಬೆಳಗ್ಗೆ ಕುಡ್ಕೊಂಬಂದ್ ಬಿದ್ದವನಿಲ್ಲಿ. ಏನೇ ಅಂದೆ, ನೀನೊಬ್ಳು ಕಮ್ಮಿ ಇದೆ ಕಣಮಿ ನನಗೆ ಬುದ್ಧಿ ಹೇಳಕ್ಕೆ. ನನ್ ತಂಟೆಗೆ ಏನಾರ ಬಂದ್ರೆ ಸರಿ ಇರಲ್ಲ ನೋಡು. ನಿನ್ ಮಾಡೋ ಗನಂದರಿ ಕೆಲ್ಸಕ್ಕೆ ಇನ್ನೇನನ್ ಬೇಕು? ಏನೇ ನಂಗೆ ಎದುರು ಮಾತಾಡಿದ್ದೇನೇನು? ಯಾಕಲ್ಲ? ಯಾಕಪ್ಪ ನೀನ್ ದಿನ ಅಮ್ಮಂಗ್ ಬೈತಾ ಇರ್ತೀಯ? ಇದೇ ಆಗೋಯ್ತು ನಿಂದು. ಓ, ನನ್ನೇ ಕ್ವಶನ್ ಮಾಡಂಗ ಅವಡ ನೀನು. ಇಷ್ಟೊಂದು ಬುದ್ಧಿ ಬಂದ್ಬಿಡ್ತ ನಿನಗೆ. ನೀನು ಓದಿ ಸಾಕು. ಇನ್ನು ಮುಂದೆ ನೀನು ಓದಿಸ್ಬಿಟ್ರೆ ಸಾರ ಈ ಸೀಸನ್ ಇಂದ ಟಿವಿ ಒಂದು ಪ್ರೋಗ್ರಾಮೇ ಮಾಡ್ಬಿಡ್ತೀಯ. ತಗೋಲ್ಲ ಇಲ್ಲಿ ಬುಕ್ಕ. ಅಪ್ಪ ಬುಕ್ ಸುಟ್ಟಾಕ್ ಬಿಡಕಣಪ್ಪ. ಅಪ್ಪ ಯಾಕೋ ಸತಿ ಸ್ಕೂಲ್ಗೆ ಹೋಗಿಲ್ವೇನೋ? ಇಲ್ಲ ಕಣಣ್ಣ, ಮನೇಲಿ ಅಪ್ಪ ಬುಕ್ ಸುಟ್ಟಾಕ್ಬಿಡ್ತು. ಯಾಕೆ ಸುಟ್ಟಾಕ್ತ? ನೆನೆ ಕುಡ್ದು ಬಂದ್ಬಿಟ್ಟು ಅಮ್ಮಂಗ್ ಹೊಡಿತಿದ್ದ. ಯಾಕೆ ಅಂತ ಕೇಳಿದ್ಕೆ ಬುಕ್ ಸುಟ್ಟಾಕ್ಬಿಡ್ತು ಕಣಣ್ಣ. ಅಣ್ಣ ನೀನ್ ಏನಾದ್ರು ಮಾಡ್ಬೇಕು ಅಂತಿದ್ದಲ್ಲ ಅಣ್ಣ. ಈ ಕುಡಿಯೋರು ಕುಡಿಲೇಬೇಡ್ದು, ಅಂತದೇನಾದ್ರು ಮಾಡೋಣ. ಹೌದಾ? ನನ್ನ ಹತ್ರ ಒಂದು ಐಡಿಯಾ ಐತೆ, ಬಾ ಕುಡಿಲಿ. ಬಾ.
ಅಹಲ್ಯ, ಒಂದ್ ನಿಮಿಷ ಇಲ್ಲೇ ಇರು ಸತಿ, ಬರ್ತೀನಿ. ನಿಮ್ಮಪ್ಪ ಬುಕ್ ಸುಟ್ಟಾಕಿದ್ ಗೊತ್ತಾಯ್ತು, ತಗೋ ಇದ್ರಲ್ಲೇ ಓದ್ಕೊ. ತುಂಬಾ ಥ್ಯಾಂಕ್ಸ್ ಕಣೆ, ಬರ್ತೀನಿ. ಏ ನಿಲ್ಲು ನಿಲ್ಲು, ಇದ್ರೊಳಗಡೆ ಇದೆಲ್ಲ ಏನದು? ಅಷ್ಟು ಗೊತ್ತಿಲ್ವಣ, ಕೋಳಿ ಕಣಣ. ಲೇ ಹಾಗಾದ್ರೆ ಕದ್ಬಿಟ್ರು ತಂದೂರಿ ಚಿಕನ್ ಮಾಡ್ಕೊಂಡ್ ತಿನ್ನಣ. ಮೊನ್ನೆ ವಿಷಯ ಕೋಳಿ ಕದ್ದಿದ್ವಲ್ಲ, ಅದೇನೋ ಚಿಲ್ಲಿ ಚಿಕನ್ ಅಂತ ಮಾಡಿದೆ, ಚೆನ್ನಾಗೇ ಇರಲಿಲ್ಲ, ಖಾರಾಗಿತ್ತು. ಇದು ತಂದೂರಿ ಚಿಕನ್ ಕಣು, ಚೆನ್ನಾಗಿರುತ್ತೆ. ಚೆನ್ನಾಗ್ ಮಾಡ್ಬೇಕು. ಆಯ್ತಾಯ್ತಾಯ್ತು, ಬುಟ್ಟಿ ಎತ್ತಿ ತಗೊಳ್ಳಿ ಬೇಗ, ಯಾರಾದ್ರೂ ನೋಡ್ತಾರ ತಗೊಳ್ರು ಬೇಗ, ಕೆತ್ತು ಬೇಗ ಬೇಗ, ಓಡಿ 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 ಓಡಿ. ಕೋಳಿ ಎತ್ಲಾಗೋಯ್ತು ಅಂತ ನಂಗೆ ಗೊತ್ತಿಲ್ವಲ್ಲಪ್ಪ, ಹಾಳಾದ ಕೋಳಿ ಎಲ್ಲಿ ಹೋಯ್ತು? ಈ ಕೋಳಿನ ಎಲ್ಲೆಲ್ಲಂತ ಹುಡ್ಕೋದು. ಯಾಕೆ ಶ್ರದ್ಧಕ್ಕ, ಯಾವತ್ತು ಬರ್ದಿದ್ದಾಳು, ಇವತ್ತು ಈ ಕಡೆ ಬಂದ್ಬಿಟ್ಟಿದ್ಯಾ? ಅಯ್ಯೋ, ನಮ್ ಕೋಳಿನ ಜಲ್ಲೆ ಕೆಳಗಾಗಿ ಕಟ್ಟಾಗಿದ್ದೆ, ಬಿಚ್ಕೊಂಡು ಹೋಗ್ಬಿಟ್ಟಿದೆ ಕಣಕ್ಕ. ಶಂಕರ, ನಾನು ಹೇಳಿಲ್ವನೋ ದಡಮುಂದೆ ಕೋಳಿ ಅಂತ, ನಿನ್ ಕೇಳಿಲ್ಲ ಕಣ್ಲಾ? ಓ ದಡಮ, ನಿನ್ ಕೋಳಿನ ನಾಯಿ ತಿಂತಿತ್ತು, ಪುಕ್ಕ ನೋಡಿ ಅನ್ಕಂದೆ ನಿಂದೆ ಕೋಳಿ ಅಂತ. ಇಟ್ಕೊಳ್ಳೋಣ ಅಂತ ಹೋದೆ, ನಾಯಿ ಪೇರಿಕ್ ಬಿಡ್ತು. ಅದ್ಯಾವ್ದೋ ನಾಯಿ ನಮ್ಮ ಊರಿಗೆ ಸೇರ್ಕೊಂಡ್ಬಿಟ್ಟು ಇರೋ ಬರೋ ಕೋಳಿಲೆಲ್ಲ ಎತ್ಕೊಂಡು ಹೋಗ್ಬಿಟ್ಟೈತೆ ಕಣಕ್ಕ. ಓ ದಡಮ, ನೀನೇನು ಯೋಚನೆ ಮಾಡ್ಬೇಡ, ನಾಯಿನ ನಮ್ ಸೂರ್ಯನ ಊರ್ ಬಿಟ್ಟು ಓಡಿಸುತ್ತೆ. ಓ ದಡಮ, ನಿನ್ ಮನೆ ಕಡೆ ಹೋಗ್. ಸರಿ ಕಣಕ್ಕ, ಬರ್ತೀನಿ. ಸರಿ ಕಣಕ್ಕ. ಅಣ್ಣ, ಹೆಂಗೆ ಕಡೆ ಕಡೆ ನಡ್ಗಿಸಿದ್ದು? ನೀವು ಬಿಡ್ರೋ ಪುಟಾಣಿ ಪಂಟ್ರು, ಬನ್ನಿ. ಓಯ್ ಭೀಮಣ್ಣ, ಬಾ ಬಾ ಬಾ. ನೆಂಚ್ಕೊಳಕ್ ಏನಾರು ಐತೇನೆ? ಏನು ಇಲ್ಲ. ಉಪ್ಪಿನಕಾಯಿ ಇದ್ರೆ ಕೊಡಿಲಿ. ಉಪ್ಪಿನಕಾಯಿ ಇಲ್ಲ. ಏನೋ ಆಗ್ದ, ಇವನು ಏನಾಗ್ದ ಬೊಗಳ. ಸೋಮಣ್ಣ ಮಾತ್ರೆ ಕೊಡ್ತು, ನಾನು ಅದನ್ನ ಹಾಕ್ತೆ ಅಷ್ಟೇ. ಅಗಲ್ರಲ್ಲೇ ಸೋಮ ಇಡ್ಕೊಳ್ರ. ಇದೇ ಮಗಿ ಹಿಂಗ್ ಹೊಡಿತಾ ಇದ್ಯಾ? ಕುಡಿಯೋದ್ರಲ್ಲೇ ಅದೇನೋ ಹಾಕಿದ್ದೆ, ನಾನು ಸತ್ತೋದೆ ಅನ್ಕೊಂಡೆ. ಇಲ್ಲ ಅಪ್ಪ, ನೀನ್ ಸಾಯ್ಬೇಕಂತ ಹಾಕ್ಲಿಲ್ಲ, ನೀನ್ ಕುಡಿಯೋದ್ ಬಿಟ್ಬಿಟ್ಟು ಚೆನ್ನಾಗಿರ್ಲಿ ಅಂತ ಅನ್ಬಿಟ್ಟು ಸೋಮಣ್ಣನ ಹತ್ರ ಮಾತ್ರೆ ಇಸ್ಕೊಂಡೆ, ಅದನ್ನ ಹಾಕ್ತೆ ಅಷ್ಟೇ. ಏನೋ ಸೋಮಂಗ್ ಹೊಡಿತವ್ರ? ಎಲ್ಲಲ್ಲ? ಊರಾಚೆ ದಡಪ್ಪ, ನಾವು ಇಕ್ಕಾಕೋಯ್ತಾ ಇದೀವಿ, ಬತ್ತಿಯಾ? ನಡಿ ತೋರ್ಸು. ನಿಲ್ಲಿಸ್ರಿ.
ಏಯ್ ಯಾಕ್ರೋ ಹಿಂಗ್ ಹೊಡೆದಿರ ಅವನಿಗೆ? ಭೀಮಣ್ಣ. ಏಯ್ ತೂ ಎದಳ ಸೋಮ. ನಿಂಗೇನಾಗಿಲ್ವಾ? ಏಯ್ ಬಿಡೋ, ನನಗೇನಾಗಿದ್ಯೋ? ನಾನು ಚೆನ್ನಾಗೇ ಇದ್ದೀನಿ. ಮಕ್ಳನ್ನು ಓದಿಸೋದು ತಂದೆ ತಾಯಿ ಕರ್ತವ್ಯ. ಅಂತದ್ರಲ್ಲಿ ನಿನ್ನೆ ಬೆಳಿಗ್ಗೆ ಕುಡ್ಕೊಂಬಂದ್ಬಿಟ್ಟು ನನ್ನ ಮಗನ ಬುಕ್ಗಳನ್ನೆಲ್ಲ ನಾನೇ ಸುಟ್ಟಾಕ್ಬಿಟ್ಟೆ. ಆದ್ರೂನು ನಾನು ಕುಡಿಯೋದ್ ಬಿಟ್ಟು ಚೆನ್ನಾಗಿರ್ಲಿ ಅಂತ ನನ್ನ ಮಗ ಸೋಮನ ಹತ್ರ ಹೋಗಿ ಹೇಳಿದಾನೆ. ಅವನು ಮಾತ್ರೆ ಕೊಟ್ಟಿದ್ದಾನೆ. ಆ ಮಾತ್ರೆಗಳು ಕುಡಿದ್ಬಿಟ್ಟು ನನಗೆ ಪ್ರಜ್ಞೆ ತಪ್ಪೋಗಿತ್ತು ಅಷ್ಟೇ, ಬೇರೆ ಏನಾಗಿಲ್ಲ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ನಿಜ, ಆದ್ರೆ ಮದ್ಯಪಾನ ಕುಟುಂಬಕ್ಕೂ ಹಾನಿಕಾರ. ಆದ್ರಿಂದ ಇವತ್ತು ಹೇಳ್ತಾ ಇದ್ದೀನಿ, ಕುಡ್ತಾ ಬಿಟ್ಬಿಡಿ, ನೆಮ್ಮದಿ ಪಡ್ಕೊಳ್ಳಿ. ಇಲ್ಲ ನಿಂತ್ಕೊಳ, ಕರಿತೇನೆ. ನಮಸ್ತೆ. ಓಯ್ ಸತೀಶ, ಬಾ ಬಾ. ನೀನ್ ಹಣೆ ಬರ ನನಗೆ ಗೊತ್ತಿಲ್ಲ, ನಡಿಯೋ. ಯಾಕೋ ಸತಿ ಬೇಜಾರಾಗಿದ್ಯಾ? ಅಣ್ಣ ಕ್ವಿಝಲ್ಲಿ ಸೋತೋಗ್ಬಿಟ್ಟೆ ಕಣಣ್ಣ. ಅಷ್ಟೇ ತಾನೆ, ಇನ್ನು ಮುಂದೆ ಬೇಜಾನ್ ಅವಕಾಶಗಳಿದೆ, ಯಾಕೆ ತಲೆ ಕೆಡ್ಸ್ಕೊಂತೀಯ ಬಿಡು. ಅದಕ್ಕೇನಿಲ್ಲ ಕಣಣ್ಣ, ಎಲ್ಲಾ ಪ್ರಶ್ನೆಗೂ ಉತ್ತರ ಗೊತ್ತಿದ್ರು ಹೇಳಕ್ ಆಗ್ಲಿಲ್ಲ ಕಣಣ್ಣ. ಎಲ್ಲಾ ಪ್ರಶ್ನೆಗೂ ಉತ್ತರ ಗೊತ್ತಿತ್ತು ಅಂದ್ಮೇಲೆ ಹೇಳ್ಬೇಕು ತಾನೆ. ಅಣ್ಣ ಈ ಸಿಟಿ ಮಿಸ್ಟರ್ ತರ ಈ ಹಳ್ಳಿ ಮಿಸ್ಟರ್ ಇಲ್ಲ ಕಣಣ್ಣ. ಏನು ಮಾಡಕ್ಕಾಗಲ್ಲ ಕಣ ಸತಿ, ನಮ್ಮ ಹಳ್ಳಿಗೆ ಸಿಕ್ಕಿರೋ ಮೇಷ್ ಅಂತವ್ರು, ನಾವೇನ್ ಮಾಡೋಣ? ಈ ಸಿಟಿ ಮಿಸ್ಟರ್ಗಳು ಹೆಂಗ್ ಎಂಕರೇಜ್ ಮಾಡ್ತಾರೆ ಗೊತ್ತೇನಣ್ಣ? ನಮ್ಮ ಮಿಸ್ಟರ್ನ ಅವ್ರೆ ದುರ್ಗುಡ್ಕೊಂಡ್ ನೋಡ್ತಿದ್ರೆ ಗೊತ್ತಿರೋ ಉತ್ತರನೂ ಗೊತ್ತಿದೆ. ಅಣ್ಣ ಏನಾರ ಮಾಡಿ ಈ ನಮ್ಮ ಮೇಸ್ಟ್ರಿಗೆ ಏನಾರ ಮಾಡಿ ಬದಲಾವಣೆ ತರಲೇಬೇಕು ಕಣಣ್ಣ. ಸರಿ ಆಯ್ತು, ನಾನು ಅದನ್ನ ಯೋಚನೆ ಮಾಡ್ತೀನಿ. ನಿನಗೆ ಗೊತ್ತಾಯ್ತು, ನೀನ್ ಮನೆಗೆ ಹೋಗು. ಸತಿ, ಲೆಕ್ಕ ಮಾಡಿದ್ಯಾ? ಮಾಡ್ದೆ. ಯಾಕೆಷ್ಟು ಬೇಜಾರಲ್ಲಿದ್ಯಾ? ಈ ಸಿಟಿ ಮೇಸ್ಟ್ರುಗಳು ಹೆಂಗ್ ಎಂಕರೇಜ್ ಮಾಡ್ತಾರೆ ಗೊತ್ತಾ? ನಮ್ಮ ಮೇಸ್ಟ್ರನ್ನ ಅವ್ರೆ ಬಂದಾಗಿಂದಾನು ನಿದ್ದೆನೆ ಮಾಡ್ತಾವ್ರೆ. ಈ ವಯ್ಯನ್ ನಿದ್ದೆ ತಡಿಯೋರು ಯಾರಪ್ಪ? ಇವಯ್ಯ ನಿದ್ದೆ ಮಾಡೋದ್ರಲ್ಲಿ ಕುಂಭಕರ್ಣ, ಊಟ ಮಾಡೋದ್ರಲ್ಲಿ ಬಕಾಸುರ, ಒಡಿಯೋದ್ರಲ್ಲಿ ರಾವಣಾಸುರ. ಇವಯ್ಯನ್ ನಂಬ್ಕೊಂಡ್ರೆ ಉದಾರ. ಸತಿ, ಇವ್ರು ನಿದ್ರೆ ಮಾಡೋದ್ರಿಂದ ತಪ್ಸಕ್ಕೆ ನನ್ನ ಹತ್ರ ಒಂದು ಐಡಿಯಾ ಐತೆ. ಹೌದಾ? ಶಶಿ ಅಕ್ಕ ನನಗೆ ಒಂದು ಐಡಿಯಾ ಹೇಳ್ಕೊಟ್ಟೈತೆ. ಈ ಇಂಜೆಕ್ಷನ್ ಟ್ಯೂಬ್ ಒಳಗೆ ನೀರು ತುಂಬಿಕೊಂಡ ವಯ್ಯು ಮಗು ಕೊಡಿದ್ರೆ ಎಷ್ಟಾಗುತ್ತಂತೆ, ಮತ್ತೆ ನಿದ್ದೆನೇ ಮಾಡಲ್ವಂತೆ. ಹಾಗಿದ್ರೆ ಇಲ್ಲಿ ತುಂಬ್ಕೊಂಡು ಹೊಡಿಯೋಣ? ತಗೋ ಕೊಡು. ತಗೋ ಸತಿ. ಏ ಮೇಷ್ಟ್ರು ನೋಡಕ್ಕೆ ನಕಲ ಸಾದೆ ಒಂಥರ, ಎದ್ರೆ ರಾಕ್ಷಸ ಕಣೋ, ಬೇಡ. ತಗೋ ವರ್ಷಿತಾ.
ರಕ್ಷಿತಾ, ನಾನು ಹೊಡಿತೀನಿ. ಯಾರೋ ಹಿಡಿದಿತ್ತು? ನನಗ್ ಗೊತ್ತು. ಬಾಯಿ ಬಿಡು ಬಡವ. ಯಾರು ನೀರು ಹೊಡೆದಿತ್ತು? ಯಾರು ಹೇಳೋ ಬಡವ? ಗೊತ್ತಿಲ್ಲ ಸರ್. ನೀನೇನೋ? ಗೊತ್ತಿಲ್ಲ ಸರ್. ಎಲ್ಲ ನಿಂತ್ಕೊಳ್ಳಿ. ಬಾಣ ಬಗ್ಗಿ ಬಗ್ಗಿಗಳಿಗೆ. ನೀವ್ ಯಾಕ್ರ ಬಗ್ಗಿಲ್ಲ? ಸರ್ ಯಾರು ನೀರು ಹೊಡೆದಿದ್ದು ಅಂತ ಗೊತ್ತು ಸರ್. ಹೇಳು. ಸತೀಶ. ಸತೀಶ. ಸತೀಶ ಬಾರ ಬಡವ. ಸರ್ ನನಗ್ ಗೊತ್ತು. ನನ್ನ ಮುಖಕ್ಕೆ ನೀರಾಗ್ತೀನೋ? ನಡಿಯೋ ನಡಿಯೋ ಹೊರಡೆ. ನಡಿ ನಡಿ. ಬೇಜಾರಾಗ್ತದೆ, ಏನಾದ್ರೂ ಮಾಡ್ರು. ಈಗ ನೋಡು, ನಿನಗೆ ಬೇಜಾರಾಗಲ್ಲ. ಅದು ಹೇಗೆ? ಅಲ್ಲಿ ನೋಡು. ಅವ್ನು ಹೆಂಗ್ ರೇಗ್ಸೋದು ಇವಾಗ ಗೊತ್ತಾಯ್ತು. ಪೇಪರ್ ತಗೊಂಡೋಗಿ ಮುಂದೆ ಹಾಕುರೆ ಅವನೇ ರೇಗ್ತಾನೆ. ಬನ್ನಿ ಪೇಪರ್ ಹಾಕೋಣ. ಲೇ, ಇವನೇನೇ ಮಾಡಿದ್ರು ರೇಗಲ್ಲ ಕಣ್ರು. ಬಂದ್ರು ಹೋಗೋಣ. ನಾನಲ್ಲ ಹುಚ್ಚ ನನ್ನ ಮಗ, ನೀವು ಹುಚ್ಚ ನನ್ನ ಮಕ್ಕಳು. ಹೋಗ್ರಲ್ಲಿ. ಕುಳಿತುಕೊಳ್ಳಿ. ಡಿಯರ್ ಫ್ರೆಂಡ್ಸ್, ಇವರು ನಮ್ಮ ಶಾಲೆಗೆ ಬಂದಿರುವ ಹೊಸ ಇಂಗ್ಲಿಷ್ ಟೀಚರ್. ಇವರ ಪರಿಚಯ? ಪರವಾಗಿಲ್ಲ ಬಿಡಿ ಸರ್, ನಾನು ಪರಿಚಯ ಮಾಡ್ಕೊಂತೀನಿ. ಆಯ್ತು. ಥ್ಯಾಂಕ್ ಯು. ನನ್ನ ಹೆಸರು ದೇವಿಕಾ ಅಂತ. ನಾನು ನಿಮ್ಗೆ ಇಂಗ್ಲಿಷ್ ಸಬ್ಜೆಕ್ಟ್ ತಗೊಂತೀನಿ. ಮೊದಲಿಗೆ ನಿಮ್ ಪರಿಚಯ ನಮ್ಗಾಗ್ಬೇಕು. ನಿಮ್ ಹೆಸರುಗಳು ಹೇಳಿ. ಮೇಘನ. ನೆಕ್ಸ್ಟ್. ಮುಬಿಂತಾಜ್. ನೆಕ್ಸ್ಟ್. ನೇತ್ರಾವತಿ. ನೆಕ್ಸ್ಟ್. ರಘು. ಸರಿ, ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಉತ್ತರ ಹೇಳ್ಬೇಕು. ಎ ಇಂದ ಝೆಡ್ ವರ್ಗೂ ಎಷ್ಟು ಅಕ್ಷರಗಳಿದಾವೆ? 26 ಮೇಡಮ್. ವೆರಿ ಗುಡ್. ನಾನು ABCD ಹೇಳ್ತಾ ಹೋಗ್ತೀನಿ, ನೀವು ಹೇಳ್ತಾ ಹೋಗಿ. A B C D. ಮೇಡಮ್. ಏನಪ್ಪಾ? ಮೇಡಮ್, ನೀವು ಒಂದೊಂದು ಹೇಳ್ತಾ ಇರ್ಬೇಡಿ ಮೇಡಮ್. ನೀವು ಹೇಳ್ಕೊಂಡ್ ಹೋಯ್ತಾ ಇರಿ, ನಾವ್ ಹೇಳ್ಕೊಂಡ್ ಬರ್ತಾ ಇರ್ತೀವಿ. ಆಯ್ತು. A B C D E. ಮೇಡಮ್. ಏನಪ್ಪಾ? ಎದೊಳ್ಳ ಶಂಕರ. ಯಾಕಪ್ಪ ಅವನ್ ಹೊಡೆದಿದ್ದು? ನೀವೇ ಅಲ್ವಾ ಮೇಡಮ್ ಹೇಳಿದ್ದು ABC ಹೊಡಿ ಅಂತ? ಓಹೋ, ನೀನ್ ತುಂಬಾ ಇಂಟೆಲಿಜೆಂಟ್. ನಾನು ಹಂಗಲ್ಲ ಹೇಳಿದ್ದು. ಕೂತ್ಕೋ. ಹಂಗಲ್ವಂತೆ ಶಂಕರ, ಕೂತ್ಕೊಳ್ಳ. ಸೂರ್ಯ, ನಿಲ್ಸೋ. ಆ ಹುಡುಗರ್ನ ಸ್ಕೂಲಿಗೆ ಕಳಿಸ್ದಂಗೆ ನಿನ್ ಜೊತೆಗೆ ಹಾಕೊಂಡು ಹಾಳು ಮಾಡ್ತಾ ಇದ್ಯಾ? ಹಿಂಗೆ ಆದ್ರೆ ಸರಿ ಇರಲ್ಲ ನೋಡು. ಹೌದಾ? ಏನ್ ಮಾಡ್ತೀಯಾ? ಏನ್ ನಿನ್ ಜಾತಕ ಎಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಪೊಲೀಸ್ರಿಗೆ ಇವಾಗಲೇ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಫಸ್ಟು ಈ ಊರಲ್ಲಿರೋ ಗಂಟ ಸೈಲೆಂಟ್ ಆಗಿದ್ರೆ ಸರಿ, ಇಲ್ಲ ಅಂದ್ರೆ ಹೋಗ್ರ. ಓದೋ ಟೈಮಲ್ಲಿ ಹುಡುಗರ್ನ ಓದಕ್ ಬಿಡದೆ ಜೊತೆಗೆ ಹಾಕೊಂಡು ಹಾಳು ಮಾಡ್ತಾನೆ.
ಸತೀಶ, ರಾಮಾಯಣ ಎಲ್ಲ ಸೇರಿಸಿ ಒಂದು ಹಾಡು ಮಾಡಿದೀನೋ, ನಾಳೆ ಸ್ಕೂಲ್ ಡೇ ಅಂತ. ತಗೊಳ್ಳೋ, ಮೇಷ್ಟ್ರು ಕೊಡು. ನೀನೇ ಕೊಡು, ನಂಗೆ ಭಯ ಆಗುತ್ತೆ ಕಣೋ. ಸರಿ ಆಯ್ತು ಬಿಟ್ಟು ನಾನೇ ಕೊಡ್ತೀನಿ. ಸರ್. ಏನಪ್ಪಾ ಸತೀಶ? ಸರ್ ತಿಪ್ಪೇಸಿ ಹಾಡು ಬರ್ದಿದ್ದೀನಿ ಸರ್. ಏನ್ ಬರ್ದಿದ್ದಾನೆ? ಹಾಡು ಬರ್ದಿದ್ದೀನಿ ಸರ್. ಹಾಡು ತಿಪ್ಪೇಸಿ. ಏನು ರಾಮಾಯಣ ಬರ್ದಿದ್ದಾನ? ಏನ್ ರಾಮಾಯಣ ಬರ್ದಿದ್ದಾನೆ? ಏನಯ್ಯ ತಿಪ್ಪೇಸಿ? ಅವಿವೇಕಿ, ರಾಮಾಯಣ ಬರೆದಿದ್ದು ವಾಲ್ಮೀಕಿ, ನೀನಲ್ಲ. ಸರ್ ಅದನ್ನ ಯಾಕೆ ಸರ್ ಬಿಸಾಕಿದ್ರಿ? ನಡಿಯೋ ಅವಿವೇಕಿ, ನಡಿ ಹೊರಗೆ. ಕಾಮೃತ ಬಿಟ್ಕೊಡ್ರು, ಕಾಮೃತ. ಓಹೋ, ನಿನ್ನೆ ಸೋಮಣ್ಣ ಆಫೀಸರ್ ಬರ್ತಾರೆ ಅಂತ ಹೇಳಿದ್ದು, ಇವರೇ ಇರ್ಬೋದು. ಸರ್ 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 ಹೇಳಿ ಸರ್. ಸರ್ ಸರ್ ಹೇಳಿ ಸರ್, ಆಫೀಸರ್ ಬರ್ತಾರೆ. ಸರ್ ಸರ್ ಹೇಳಿ ಸರ್. ಇದು ಹೃದಯದ ಭಾಗ, ಇದು ಮೆದುಳಿನ ಭಾಗ. ಸರ್ ನಮಸ್ಕಾರ ಸರ್. ವಿಜ್ಞಾನ ಪಾಠ ಮಾಡ್ತಾ ಇದ್ದೀರಾ? ಹೌದು ಸರ್. ಬಹಳ ಚೆನ್ನಾಗಿದೆ. ನೀವು ವಿಜ್ಞಾನ ಪಾಠ ಮಾಡ್ತಕ್ಕಂಥ ರೀತಿ ಬಹಳ ತುಂಬಾ ಚೆನ್ನಾಗಿತ್ತು. ಬಟ್ಟೆಯನ್ನ ಕಳಚಿ ನಿಮ್ಮ ಶರೀರದ ಅಂಗಾಂಗಗಳನ್ನ ಮಕ್ಕಳಿಗೆ ತೋರಿಸಿ ವಿವರಿಸ್ತಕ್ಕಂಥ ರೀತಿ ತುಂಬಾ ಚೆನ್ನಾಗಿತ್ತು. ನನಗಂತೂ ಬಹಳ ಖುಷಿ ಆಯ್ತು. ನಿಮ್ಮಂತ ಮಕ್ಕಳಿಂತಹ ಶಿಕ್ಷಕರನ್ನ ಪಡೆದದ್ದು ಬಹಳ ಪುಣ್ಯವಂತರ ನೀವು ಹೀಗೆ ಇಂತಹ ಶಿಕ್ಷಕ ನಿಮಗಿದ್ರೆ ಹಳ್ಳಿಯ ಮಕ್ಕಳು ದಿಲ್ಲಿ ಮಕ್ಕಳು ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ನೀವು ಬಹಳ ಪುಣ್ಯವಂತರು. ವಿಜ್ಞಾನ ಪಾಠವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳು. ಹೇಳಿ ಗುರುಗಳೇ. ಆಯ್ತು ಸರ್. ಆಯ್ತು ಆಯ್ತು. ಆಫೀಸಲ್ಲಿ ಇರ್ತೀವಿ, ಬನ್ನಿ ಕೂತ್ಕೊಳ್ಳಿ ಮಕ್ಕಳೆಲ್ಲ ಕೂತ್ಕೊಳ್ಳಿ. ಇವತ್ತು ನಿನ್ನಿಂದ ಕೆಲಸ ಉಳಿತು ಕಣಯ್ಯ. ಯು ಆರ್ ಎ ವೆರಿ ಗುಡ್ ಬಾಯ್, ಗುಡ್ ಬಾಯ್. ನಾಳೆ ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ನಮ್ಮ ತಿಪ್ಪೇಸಿ ಬರೆದಿರುವ ಹಾಡನ್ನೇ ಹಾಡ್ತೀನಿ ಕಣಯ್ಯ. ಸಂತೋಷ ತಾನೆ? ಸಂತೋಷ. ಸರಿ ಸರ್. ವೆರಿ ಗುಡ್ ಬಾಯ್, ತುಂಬಾ ನೈಸ್. ಒಂದಾನೊಂದು ಕಾಲದಲ್ಲಿ ತಂದಾನು ತಾನೋ ಅಯೋಧ್ಯವೆಂಬ ನಗರದಲ್ಲಿ ತಂದಾನು ತಾನೋ ದಶರಥ ರಾಜನು ರಾಜ್ಯವಾಳಲು ತಂದಾನು ತಾನೋ ಕೈಕೆ ಪಡೆದಳು 3 ವರವನ್ನು ತಂದಾನು ತಾನೋ ವಂಚನೆ ಮಾತು ಮಂತರ ಹಾಡಿದಳೋ ತಂದಾನೆ ತಾನು ಕೈಕೆ ದಶರಥ ಬಳಿಗೆ ಬಂದಳೋ ತಂದಾನೆ ತಾನು ಕೊಟ್ಟ ಮಾತಿಗೆ ವಚನ ತಂದಾಳೋ ತಂದಾನೆ ತಾನು ದಶರಥ ರಾಜನು ಮೂರ್ಛೆ ಹೋದನು ತಂದಾನೆ ತಾನು ಕೊಟ್ಟ ಮಾತಿಗೆ ಮಾತು ತಪ್ಪದೆ ತಂದಾನೆ ತಾನು ರಾಮ ಲಕ್ಷ್ಮಣ ಸೀತೆಯ ಜೊತೆಗೂಡಿ ತಂದಾನೆ ತಾನು ವನವಾಸಕ್ಕೆ ಕಾಡಿಗೆ ಹೋದರು ತಂದಾನೆ ತಾನು ರಾವಣ ತಂಗಿ ಶೂರ್ಪನಖಿ ರಾಮನ ಕಂಡಳು ತಂದಾನೆ ತಾನು ಶೂರ್ಪನಖಿ ರಾಮನ ಮದುವೆಯಾಗಲು ಬಯಸಿದಳು ತಂದಾನೆ ತಾನು ಲಕ್ಷ್ಮಣ ಕುಯ್ದಾನೋ ತಂದಾನೆ ತಾನು ರಾವಣನಿಗೆ ದೂರು ನೀಡಿದಳೋ ತಂದಾನೆ ತಾನು ತಂಗಿಯ ಮಾತಿಗೆ ಆಕ್ರೋಶಗೊಂಡನೋ ತಂದಾನೆ ತಾನು ಮಾಯಾಜಿ
ಜಿಂಕೆ ಸೀತೆ ಕಂಡಳೋ ತಂದಾನೆ ತಾನು ಜಿಂಕೆ ಹಿಡಿಯಲು ರಾಮ ಹೋದಾನೋ ತಂದಾನೆ ತಾನು ಮನೆಯ ಮುಂದೆ ಲಕ್ಷ್ಮಣ ರೇಖೆಯ ಗೀಚಿದನೋ ತಂದಾನೆ ತಾನು ಭಿಕ್ಷೆ ಬೇಡುವ ರಾವಣ ಬಂದಾನೋ ತಂದಾನೆ ತಾನು ಸೀತಾದೇವಿ ರೇಖೆ ದಾಟಿದಳೋ ತಂದಾನೆ ತಾನು ಲಂಕಾಶೂರ ಸೀತೆಯ ಕದ್ದೊಯ್ದೋ ತಂದಾನೆ ತಾನು ಲಂಕೆ ಸುಡುವ ಹನುಮ ಸಿಕ್ಕಿದನೋ ತಂದಾನೆ ತಾನು ಸೀತೆಗೆ ಹನುಮ ಉಂಗುರ ನೀಡಿದನೋ ತಂದಾನೆ ತಾನು ಲಂಕೆಗೆ ಹೋಗಲು ಸೇತುವೆ ಕಟ್ಟಿದರೋ ತಂದಾನೆ ತಾನು ರಾವಣ ರಾಮರ ಯುದ್ಧ ನಡೆಯಿತೋ ತಂದಾನೆ ತಾನು ಯುದ್ಧ ಭೂಮಿಲಿ ರಾವಣ ಸತ್ತಾನೋ ತಂದಾನೆ ತಾನು ಯುದ್ಧ ಭೂಮಿಲಿ ರಾವಣ ಸತ್ತಾನೋ ತಂದಾನೆ ತಾನು ಯುದ್ಧ ಭೂಮಿಲಿ ರಾವಣ ಸತ್ತಾನು ತಂದಾನೆ ತಾನು ಹೋಗೋಣ ಈ ಮರ್ಕೆಲ್ಲ ಯಾರು 6,000 ರೂಪಾಯಿ ಕೊಡ್ತಾರೆ? 4,000 ರೂಪಾಯಿ ಮಾಡ್ಕೊಂಡು ಕೊಡೋಣ. 4,000 ವರ್ಕೌಟ್ ಆಗಲ್ಲ ಬಿಡಿ ನಮ್ಗೆ. 5,000 ರೂಪಾಯಿ ಕೊಡ್ತೀವಿ ಕೊಡಿ ಅಣ್ಣ. 5,500 ಸರಿ, 5,500 ಅಂದ್ರೆ ನಂಗೂ ವರ್ಕೌಟ್ ಆಗುತ್ತೆ. ಕಡ್ಕೊಂಡು ಹೋಗಿ. ಮರ ಕಡಿಯಕ್ ನಾನ್ ಬಿಡಲ್ಲ. ತಗೊಳಪ್ಪ, ಮರ ನಂದು, ತಗೊಳ್ಳೋರು ಅವರು, ಕಾಸ ಒಂದು, ಕೊಡೋವ್ ನಾನು, ಮತ್ತಿದ್ದಲ್ಲಿ ನಿಂದೇನೋ? ಅಲ್ಲ ಯಜಮಾನ್ರಿ, ಸರ್ಕಾರದವರು ರೋಡ್ ಅಗಲೀಕರಣಕ್ಕೆ ಅಂತ ಮರಗಳನ್ನ ಕಡಿತಾವ್ರೆ. ಇನ್ನು ಜನಗಳು ಹೊಲದಲ್ಲಿರೋ ಮರಗಳನ್ನ ಕಡಿತಾರೆ. ಹಿಂಗೆ ಆದ್ರೆ ಮಳೆ ಎಲ್ಲಿ ಬರಬೇಕು, ಬೆಳೆ ಎಲ್ಲಾಗಬೇಕು? ದಯವಿಟ್ಟು ಆ ಮರ ಕಡಿಯೋದಕ್ಕೂ ಮುಂಚೆ ಒಂದೇ ಒಂದು ನಿಮಿಷ ಯೋಚನೆ ಮಾಡಿ ಕಡೀರಿ. ತಮ್ಮ, ನೀನ್ ಯಾವಾಗ ಸಾಯ್ತಿ ಅಂತ ನಿನ್ಗೆ ಗೊತ್ತಿಲ್ಲ. ಇವತ್ತು ನಾಳೆನೋ ಸಾಯೋ ನೀನು. ಇದೆಲ್ಲ ನಿನ್ಗೆ ಯಾಕೆ ಬೇಕು? ಊರವರು ಸವರಿ ಎಲ್ಲ ನಾವೇನ್ ಮರ ಕಡಿಯಲ್ಲ. ಹೋಗ್ ರಾಜ ಹೋಗ್. ಇಷ್ಟ ದಿನದಿಂದ ಊರಾಚೆ ಇದ್ದೆ, ಈಗ ಬಂದಿದ್ಯಾ ನಮ್ಮೂರು ಕಾಯಿಲೆ ಎಣ್ಸಕ್ಕೆ? ನಾನೇನು ಕಾಯಿಲೆ ಎಣ್ಸಕ್ ಬಂದಿಲ್ಲ. ಅವಾಗಲೇ ಒಂದ್ಸತಿ ಬಂದಿತ್ತಲ್ಲ, ಕಾಲ್ರ, ಮಲೇರಿಯಾ, ಹಂದಿ ಜ್ವರ ಅಂತ. ಆ ಥರ ಮತ್ತೆ ಯಾರಿಗೂ ಬರಬಾರ್ದು ಅಂತ ಚರಂಡಿ ಕ್ಲೀನ್ ಮಾಡ್ತಾ ಇದ್ದೆ. ಏನ್ ಚರಂಡಿ ಕ್ಲೀನ್ ಮಾಡ್ತಿದ್ರೆ ಕಾಯಿಲೆ ಬಂದ್ಬಿಡ್ತಾವ? ಹೌದು, ಚರಂಡಿಲಿ ಕೆಸರಿದ್ರೆ ಸೊಳ್ಳೆ ಬರುತ್ತೆ. ಆ ಸೊಳ್ಳೆ ಮನುಷ್ಯರು ಕಚ್ಚಿದ್ರೆ ಕಾಯಿಲೆ ಬರುತ್ತೆ. ಊರಲ್ಲಿರೋ ಒಂದು ಚರಂಡಿನಾದ್ರೂ ಕ್ಲೀನ್ ಮಾಡಿಕೊಂಡಿದ್ದೀರಾ? ಇದೇ ತರ ಆದ್ರೆ ಚರಂಡಿಲಿರೋ ಸೊಳ್ಳೆಗಳು ಮನೆ ಮನೆಗೂ ನುಗ್ಗಿ ಕಚ್ಚಿದ್ರೆ ಕಾಯಿಲೆ ಗೀಲೆ ಬಂದು ಊರ್ಗೂರೇನೆ ಸ್ಮಶಾನ ಆಗ್ಬೇಕಾಗುತ್ತೆ. ಅವಾಗ್ಲೇ ಒಂದ್ಸತಿ ಆಗಿಲ್ವಾ? ಸರಿ, ಈ ಊರ ಸೊಳ್ಳೆಗಳು ಸಹಿಸ್ಬಿಟ್ರೆ ಪಕ್ಕದೂರಿಂದ ಬರೋದಿಲ್ವೇ ಸೊಳ್ಳೆಗಳು? ನೀವೆಲ್ಲ ಕೈ ಜೋಡಿಸಿದ್ರೆ ಹಳ್ಳಿಯಿಂದ ದಿಲ್ಲಿವರೆಗೂ ಕ್ಲೀನ್ ಮಾಡೋಣ. ಏನು, ನಾವು ನಿನ್ ಜೊತೆ ಕೈ ಜೋಡ್ಸದ? ಆಗ ನಿನ್ನ
ಜೋಳದ ತೆನೆಯ ಬಿಚ್ಚಿ ನೋಡು, ಅದರಲ್ಲಿ 100 ನಂಟು ನೋಡು. ನಾವು ಕೂಡ ಹಾಗೇನೆ ಸಾಲು ನಂಟು ಮಾಡೋಣ. ಹಳ್ಳಿನ ದಿಲ್ಲಿನ ಅದರಲ್ಲೇ ನಮ್ಮೂರೇನ, ಹಳ್ಳಿನ ಅರರರರ ದಿಲ್ಲಿನ ಅದರಲ್ಲೇ ನಮ್ಮೂರೇನ. ಕೊಡಗಿನ ವೀರರ ಕಥೆಯ ಕೇಳು, ಸಾಹಸ ಸೈನಿಕ ನೀನೇ ನೋಡು. ಕೊಡಗಿನ ವೀರರ ಕಥೆಯ ಕೇಳು, ಸಾಹಸ ಸೈನಿಕ ನೀನೇ ನೋಡು. ಸಾಲು ಮರಗಳ ನೆಟ್ಟಿ ನೋಡು, ಸೋನೆ ಮಳೆಯೋ ಬರುವುದು ನೋಡು. ರಸ್ತೆಯ ಗುಂಡಿ ಮುಚ್ಚಿ ಪರಿಸರವನ್ನೇ ಪ್ರೀತಿ ಮಾಡು. ಹಳ್ಳಿನ ಹೈ ಹೈ ದಿಲ್ಲಿನ ಅರರರ ಅದರಲ್ಲೂ ನಮ್ಮೂರೇನ. ಜೋಳದ ತೆನೆಯ ಬಿಚ್ಚಿ ನೋಡು, ಅದರಲ್ಲಿ 100 ನಂಟು ನೋಡು. ನಾವು ಕೂಡ ಹಾಗೇನೆ ಸಾಲು ನಂಟು ಮಾಡೋಣ. ಹಳ್ಳಿನ ಹೇ ಹೇ ದಿಲ್ಲಿನ ಹೇ ಹೇ ಅದರಲ್ಲೂ ಹೇ ನಮ್ಮೂರೇನ. ಪ್ಲಾಸ್ಟಿಕ್ ಬಳಕೆ ಬೇಡ ಕೇಳು, ಧೂಮಪಾನಕ್ಕೆ ಟಾಟಾ ಮಾಡು. ಪ್ಲಾಸ್ಟಿಕ್ ಬಳಕೆ ಬೇಡ ಕೇಳು, ಧೂಮಪಾನಕ್ಕೆ ಟಾಟಾ ಮಾಡು. ಮದ್ಯಪಾನವ ಮುಚ್ಚಿ ನೋಡು, ಉದುರಿದ ಎಲೆಯ ಬಾಚಿ ನೋಡು. ಸೊಳ್ಳೆಯ ತವರನ್ನು ಸುಟ್ಟು ನೋಡು, ಸ್ವೇಚ್ಛ ಬದುಕು ನೀನು ಮಾಡು. ಹಳ್ಳಿನ ಹೇ ಹೇ ದಿಲ್ಲಿನ ಹೇ ಹೇ ಅದರಲ್ಲೂ ಹೇ ನಮ್ಮೂರೇನ. ಹಳ್ಳಿನ ಹೇ ಹೇ ದಿಲ್ಲಿನ ಹೇ ಹೇ ಅದರಲ್ಲೂ ಹೇ ನಮ್ಮೂರೇನ. ದಿತ್ತರ 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 ದಿರ ನನ್ನ ದಿತ್ತರ ದಿತ್ತರ ದೀಂ, ದಿತ್ತರ 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 ದಿರ ನನ್ನ ದಿಂತನ ದಿಂತನ ದೀಂ. ದಿತ್ತರ 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 ದಿರ ನನ್ನ ದಿತ್ತರ ದಿತ್ತರ ದೀಂ, ದಿತ್ತರ 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 ದಿರ ನನ್ನ ದಿತ್ತರ ದಿತ್ತರ ದೀಂ. ನೋಡೋ ಸತಿ, ಈ ಮರನ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೆಟ್ಟಿದ್ದು. ಇವತ್ತು ನನಗಿಂತ ದೊಡ್ಡದಾಗಿ ಬೆಳೆದಿದೆ. ಇದನ್ನ ನಾನು ಇರೋವರೆಗೂ ಏನೋ ಕಾಪಾಡ್ತೀನಿ. ಅಕಸ್ಮಾತ್ ನಾನಿಲ್ಲ ಅಂದರೆ ಇದನ್ನ ಕಾಪಾಡೋ ಜವಾಬ್ದಾರಿ ನಿಂದು. ಎದ್ದೇಳೋ ಬೋಳಿ ಮಗನೇ, ಎಲ್ಲೆಲ್ಲ ಹುಡ್ಕೋದಿನ? ಸೂರ್ಯನ ಎಷ್ಟು ಒಳ್ಳೆಯನ್ ಗೊತ್ತಾ? ಅಲ್ಲಿ ನೋಡು, ಸೂರ್ಯನ ನಡ್ಕೋಯ್ತವ್ರಿ. ಸರ್ ಸೂರ್ಯನ ಯಾಕೆ ನಡ್ಕೋಯ್ತಿದ್ದೀರಾ? ಹಾ, ಯಾಕೆ ಇಟ್ಕೊಂಡು ಹೋಗ್ತೀವ? ಇವನೆಂತ ಕಳ್ಳನ ಮಗ ಅಂತ ಗೊತ್ತೇನೋ ನಿಮ್ಗೆ? ಇಡೀ ಸಿಟಿಲೆಲ್ಲ ಇರೋ ಬರೋದನ್ನೆಲ್ಲ ಹಾಳು ಮಾಡ್ಬಿಟ್ಟು ಬಂದಿದ್ದಾನೆ ಇವನು. ಬಂದು ಇಲ್ಲಿ ತಲೆ ಮರೆಸ್ಕೊಂಡಿದ್ದಾನೆ. ಅದಕ್ಕೆ ಇವನು ಎಳ್ಕೊಂಡು ಹೋಗ್ತಾ ಇರೋದು. ನೀವೇನಾರು ಇವನ ಜೊತೆ ಸೇರಿದ್ರೆ ನಿಮ್ಮನ್ನು ಹೊದ್ದು ಒಳಗಾಗ್ತೀನಿ. ಬೋಳಿ ಮಗನೇ ಬಾರ. ನೋಡ್ದಿಲ್ಲ ಶಂಕರ, ಸೂರ್ಯಣ್ಣ ಒಳ್ಳೆ ಅಣ್ಣ ಅಂತ ಅಣ್ಣನ ಜೊತೆಲಿ ಇದ್ದು. ಅವ ಅಣ್ಣ ನಂಬ್ಕೊಂಡ್ರೆ ಪಕ್ಕಾ ಜೇಲೆ. ಯಾರನ್ನೂ ನಂಬೋದ್ ಬೇಡ ನಾವು. ಹೂಕಂಡ್ ಬರ್ಲಾ? ಅಣ್ಣ, ನನ್ನ ಮಾತು ಕೇಳ್ತೀನಿ, ನಿಜ ಹೇಳ್ತೀಯ ಅಲ್ವಾ ಅಣ್ಣ? ಅದೇನು ಕೇಳೋ ಸತಿ? ಅಣ್ಣ, ಅದು ನಿಂಗೆ ಏಡ್ಸ್ ರೋಗ ಇದೆಯಂತೆ, ನಿಜನಾ ಅಣ್ಣ? ಹೌದು, ನನಗೆ ಏಡ್ಸಿರೋದು ನಿಜ. ಆದರೆ ನನಗೆ ಯಾವುದೇ ಥರ ಲೈಂಗಿಕ ಸಂಪರ್ಕದಿಂದ ಏಡ್ಸ್ ಬಂದಿಲ್ಲ. ಅದು ಹೆಂಗೆ ಬಂತು ಅಂತಲೂ ನಂಗೆ ಗೊತ್ತಿಲ್ಲ. ಅವಾಗ ನೀನಿನ್ನು ಚಿಕ್ಕ ಹುಡುಗ. ಇಡೀ ಊರೂರಿಗೇನೆ ಹಂದಿ ಜ್ವರ, ಮಲೇರಿಯಾ, ಕಾಲ್ರಾ, ಪ್ಲೇಗು ಅನ್ನೋ ಕಾಯಿಲೆ ಬಂದು ಮಲಗಿತ್ತು. ಆಗ ನಮ್ಮೂರಿಗೆ ಡಾಕ್ಟ್ರನ್ನ ಕರೆಸಿದ್ರು. ಅವರು ಎಲ್ಲರನ್ನೂ ಚೆಕ್ ಮಾಡಿದ್ರು. ಹಂಗೆ ನನಗೂ ಚೆಕ್ ಮಾಡಿದ್ರು. ನನಗೆ ಚೆಕ್ ಮಾಡಿ ನಿನಗೆ ಏಡ್ಸಿದೆ ಅಂತಂದರು. ಅವ್ರು ಹೇಳಿದ್ರು, ನಿನಗೆ ಏಡ್ಸ್ ಬಂದಿರೋದು ಏಡ್ಸಿರೋ ವ್ಯಕ್ತಿಗೆ ಚುಚ್ಚಿ ಸೂಜಿನ ಮತ್ತೆ ಇನ್ನೊಬ್ಬರಿಗೆ ಚುಚ್ಚಿದ್ರೂ ಏಡ್ಸ್ ಬರುತ್ತೆ ಅಂತ. ಮತ್ತೊಬ್ಬರು ಶೇವ್ ಮಾಡಿರೋ ಬ್ಲೇಡ್ನ ಮತ್ತೆ ಯೂಸ್ ಮಾಡಿದ್ರು ಏಡ್ಸ್ ಬರುತ್ತೆ ಅಂತ ಹೇಳಿದ್ರು. ಆದರೆ ಇದು ಯಾವುದರಿಂದ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಇದನ್ನು ಕೇಳಿದ ನಮ್ಮ ಅಪ್ಪ ಅಮ್ಮನೂ ನನ್ನ ಬಿಟ್ಟು ಹೊಂಟೋದು. ಅವತ್ತೇ ನಾನು ಡಿಸೈಡ್ ಮಾಡಿದೆ, ನಮ್ಮೂರನ್ನ
ಸ್ವಚ್ಛತೆ ಮಾಡ್ತೀನಿ ಅಂತ. ನನಗೆ ಬಂದ ಪರಿಸ್ಥಿತಿ ಮತ್ತೆ ಬೇರೆ ಯಾರಿಗೂ ಬರಬಾರ್ದು ಅಂತ ಸ್ವಚ್ಛತೆ ಮಾಡೋಕ್ಕೆ ನಿಂತ್ಕೊಂಡೆ. ಆದರೆ ಇವತ್ತು ನಮ್ಮ ಊರಿನ ಜನ ಅವರೇ ಎಲ್ಲ ಸ್ವಚ್ಛತೆ ಮಾಡ್ಕೊತಾವ್ರೆ. ಈ ಭೂಮಿ ಮೇಲೆ ನನ್ನ ಕೆಲಸ ಮುಗೀತು. ಇನ್ನೇನು ನನಗೆ ಬೇಕಾಗಿಲ್ಲ. ಈ ಭೂಮಿಗೆ ಗುಡ್ ಬೈ ಹೇಳಿ ಹೋಗೋದು. ಸರ್ ಪ್ಲೀಸ್ ಹೇಳಿ ಸರ್, ಮರ ಕಡಿಬೇಡಿ ಅಂತ ಹೇಳಿ ಸರ್. ಅಯ್ಯೋ ಕಡಿಲಿ ಸತೀಶ್ ಬಿಡು, ನಾನು ಹೇಳ್ತೀನಿ ಬಿಡು. ಸರ್ ಆ ಸೋಮಣ್ಣಂಗೆ ನೆನಪಿಗಿರೋದು ಒಂದೇ ಮರ ಸರ್. ಆ ಮರ ಕಡಿದ್ಬಿಟ್ರೆ ಸರ್ ಬಿಸಿಲೇ ಒಣಗ್ಬೇಕಾಗುತ್ತೆ ಸರ್. ಅಯ್ಯೋ ಆ ಮರ ಕಡ್ ಬಂದ ದುಡ್ಡಲ್ಲಿ ಸೋಮಣ್ಣ ಗೋರಿ ಕಟ್ತಾ ಇದ್ ಬಿಡು. ಅಲ್ಲ ಸರ್, ಆ ಗೋರಿ ಕಟ್ಸೋಕೋಸ್ಕರ ಆ ಮರನೇನ್ ಮಾರ್ಬೇಕಾಗಿಲ್ಲ ಸರ್. ನಮ್ಮೂರಲ್ಲಿ 4 ಜನ ಕೇಳಿದ್ರೆ ಅವರೇ ಗೋರಿ ಕಟ್ಸರ್ ಸರ್. ಅಯ್ಯೋ ಸತೀಶ, ನನ್ ತಲೆ ಹುಳ್ಳ ಕಣಯ್ಯ, ಕಟ್ಸಲ್ಲ ಬಿಡು. ಥ್ಯಾಂಕ್ಸ್ ಸರ್.